ಅಮ್ಮ ಇಲ್ಲೇನೋ ಡ್ರಿಂಕ್ ಮಾಡ್ಕೊಂಡಿದ್ದಾರೆ. ಏನಂದ್ರೆ ಹೇಳು ನೋಡು ಪುಟ್ಟ, ಒಂದು 3 ಲೋಟ ನೀರು ಇಟ್ಟಿನಿ. ಒಂದು ಮನೆತಾಗ ಇರತ್ತಿಗೆ, ಇಲ್ಲದ್ರೆ ಇದು ಕರಿಬೇವಿನ ಸೊಪ್ಪು, ನುಗ್ಗಿ ಸೊಪ್ಪು ಸಮ ಒಣಗಿಸಿ, ನೆರಳಲ್ಲೇ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡ್ರಿ. ಮುಳುಗ ಬಜ್ಜಿ ಮಾಡ್ತಾಯಿದ್ದೀನಿ. ಸರಿ, ಅದ್ರದ್ದು ಹೇಳೋದು ನೋಡಿ. ಮುಳುಗ ಬಜ್ಜಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ನಿಮಗೆ ತೋರಿಸ್ಬೇಕಿತ್ತು ಕಣ್ರಿ ಅಮ್ಮ, ಮರ್ತೋತ್ ನನಗೆ. ಬದನೆಕಾಯಿ, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು ಹಾಕಿ ಇಟ್ಟಿದ್ದೀನಿ ಬೇಯಕ್ಕೆ ಈ ಕುಕ್ಕರ್ನಾಗ. ಈಗ ಒಗ್ಗರಣೆ ಜೋಡಿಸ್ಕೊಂಡಿ ನೋಡ್ರಿ. ಇಲ್ಲಿ ಕರಿಬೇವು, ಈರುಳ್ಳಿ, ಜಜ್ಜಿದ್ದು ಒಂದು ಬೆಳ್ಳುಳ್ಳಿ, ಇಷ್ಟು ಒಗ್ಗರಣೆಗೆ ಹಾಕಿದ್ದೀನಿ. ಆಯಿತಾ? ಕೊತ್ತಂಬರಿ ಆಮೇಲೆ ಹಾಕೋಣ. ಬಹಳ ಚೆನ್ನಾಗಿರುತ್ತೆ ಅವರೆಕಾಳು ಬಜ್ಜಿ. ಅವರೆಕಾಳನ್ನ ಇಟ್ಟಿದ್ದು ಬೇಯಕ್ಕೆ, ಆಮೇಲೆ ತೋರಿಸ್ತೀನಿ. ಇದು ಬಾಯಿ. ಈಗ ಒಂದು 4 ಎಸ್ಲು ನುಗ್ಗಿ ಸೊಪ್ಪು, ಒಂದು 4 ಎಸ್ಲು ಕರಿಬೇವು ಹಾಕಿ ಚೆನ್ನಾಗಿ ಕುದಿಸಿದ್ದೀನಿ. ನೀವು ಬೇಕಿದ್ರೆ ಒಂದು ತುಣುಕ್ ಬೆಲ್ಲನ ಹಾಕಿ ಹೇಳ್ರಿ, ಬೆಲ್ಲ ತಿನ್ಬೇಕಂತ. ಯಾಕೆ ಕುಡಿಯೋಕೆ ಇದನ್ನ ಯಾಕೆಂದ್ರೆ ಮೊನ್ನೆ ಬಾಡಿ ಚೆಕಪ್ ಮಾಡಿಸಿದ್ರು ನಮ್ಮ ಅಳಿಯವರು. ಕ್ಯಾಂಪ್ ಐತೆ ಅಂತ ಎಲ್ಲ ಹೋಗಿದ್ವಿ, ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ. ಆವಾಗ ಹೇಳಿದ್ರು ಕ್ಯಾಲ್ಸಿಯಮ್ಮು, ಕಬ್ಬಿಣದ ಅಂಶ ತುಂಬ ಕಡಿಮೆ ಇದೆ ಅಂತ. ನಾನು ಸ್ವಲ್ಪ ತಿಳ್ಕೊಂಡಿನಿ. ಡಾಕ್ಟರ್ಗಳು ನಡೆಸ್ಕೊಡುವಾಗ ನುಗ್ಗೆ ಸೊಪ್ಪು ಪ್ರತಿಯೊಂದಕ್ಕೂ ಔಷಧಿ. ಆಮೇಲೆ ಕ್ಯಾಲ್ಸಿಯಂಗೆ ತುಂಬ ಒಳ್ಳೇದಂತೆ. ದಿನ ಉದ್ಕ ಮಾಡೋಕ್ಕಾಗಲ್ಲ, ದಿನ ಪಲ್ಯ ಮಾಡೋಕ್ಕಾಗಲ್ಲ. ಮನೆದಾಗೆ ಮರ ಇರೋದ್ರಿಂದ ಚೆನ್ನಾಗಿ ಒಂದು ಇಲ್ಲಿ ನೋಡ್ರಿ, ಇಷ್ಟು ಒಂದು ಅರ್ಧ ಕೆಜಿ ಅಷ್ಟು ತಂದು ಒಣಗಿಸಿ, ನೆರಳಲ್ಲೇ 2 ದಿನ ಒಣಗಿಸಿ, ಆಮೇಲೆ 1 ದಿನ ಬಿಸಿಲಾಗಿಟ್ಟೆ. ಫಳ ಅನ್ನಂಗೆ ಗರಿ ಆಯ್ತು. ಆಮೇಲೆ ಅಷ್ಟು ಕರಿಬೇವು, ಒಂದು 1/4 ಕೆಜಿ ಅಷ್ಟು ಕರಿಬೇವು ಒಣಗಿಸ್ತೆ ನೆರಳಗೆ. ಅದನ್ನೆಲ್ಲ ಪೌಡ್ರ್ ಮಾಡಿಟ್ಟಿನಿ. ಇಂಥ ಸ್ಪೂನಲ್ಲಿ ದಿನ 1 ಸ್ಪೂನು 3 ಲೋಟ ನೀರು ಕುದಿಸ್ತೀನಿ ಚೆನ್ನಾಗಿ. 3 ಲೋಟ 2 ಲೋಟ ಆಗಿರುತ್ತೆ. ಆ 2 ಲೋಟನು ನಾನು ಬೆಳಿಗ್ಗೆ ಖಾಲಿ ಹೊಟ್ಟಿಗೆ ಕುಡಿತೀನಿ. 1 ಲೋಟ ಕುಡಿದು ಬಾಕ್ಲಿಗೆಲ್ಲ ನೀರು ಹಾಕಿ ಬರ್ತೀನಿ. ಬೇಜಾರಾಕತ್ತೆ ಒಂದೇ ಸರಿ ಕುಡಿಯೋಕ್ಕಂತ. ಬಾಕ್ಲಿಗೆ ನೀರು ಹಾಕಿ ಬಂದು 1 ಲೋಟ ಕುಡಿತೀನಿ. ಸ್ನಾನಕ್ಕೆ ಹೋಗ್ತೀನಿ. ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡತ್ತೀವಿ. 1 ಗಂಟೆ ಆಗ ಸ್ನಾನ ಪೂಜೆ ಎಲ್ಲ, ಆಮೇಲೆ ಕಾಫಿ ಕುಡಿತೀನಿ. ಇದು ಆ ಥರ ಡ್ರಿಂಕ್ ಮಾಡ್ಕೊಂಡಿನಿ. ತುಂಬ ನನಗೆ ಇದನ್ಸಿತ್ತೆ, ಒಂದು ಚೂರು ಗ್ಯಾಸ್ ಇಲ್ಲ ನನಗೆ. ಮಾತ್ರೆ ನುಂಗಿದ್ಕಿಂತ ಭಾಳ ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಇದನ್ನು ಕುಡಿ. ಈಗ ಮಗಳ ಮನೆಗೆ ಫ್ರೆಶ್ ಆಗೈತೆ, ತೋಟದಲ್ಲಿ ಫ್ರೆಶ್ ಆಗಿರೋದನ್ನೇ ತಂದು ಕುದಿಸಿಟ್ಟಿದ್ದೀನಿ. ಸೋಸಿ ಇದನ್ನು ಬಿಸಾಕಿ ನಾನು ನೀರು ಮಾತ್ರ ತಗೊಳ್ತೀನಿ. ಅಯ್ಯೋ, ಮುಳುಗಾಯಿ, ಟೊಮೊಟ, ಆಮೇಲೆ ಹಸಿಮೆಣ್ಸಿಕಾಯಿ, ಅವರೆಕಾಳು ಜೊತೆ ಬೇಸಕ್ಕೆ ಇಟ್ಟಿನ. ಈಗ ಮೆಣ್ಸಿಕಾಯಿ ಬೇರೆ ಮಾಡ್ಕೊಂತಿದ್ದೀನಿ, ಯಾಕೆಂದ್ರೆ ಮೆಣ್ಸಿಕಾಯಿ ರುಬ್ಬೇಕು ನಾನು. ಇದೈತಲ್ಲ ಕೈಯಾಗಿ ಇಚ್ಚಿಗೆ ಹಾಕ್ತೀನಿ. ಟೊಮೆಟೊ, ಮುಳುಗಾಯಿ ಅಷ್ಟೇ ನೋಡಿ. ಬೆಂದಿದ್ರಾಗೆ ಆರಿಸ್ತಾ ಇದೀನಿ. ಆರಿಸಿ ಮೆಣ್ಸಿಕಾಯಿ ಬೇರೆ ತಗೊಂತೀನಿ. ಅವರೆಕಾಳು ಇದ್ರಾಗೆ ಬಿಡ್ತೀನಿ. ಎಲ್ಲದು ಹೆಚ್ಚಿಗಿದ್ಮೇಲೆ ಅವರೆಕಾಳನ್ನ ಹಾಕಿ ಕಲಸಿ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಮಾಡಿದ್ದೀನಿ, ಸುರಿತೀನಿ ಅವಾಗ ನೋಡ್ರಿ. ಸ್ವಲ್ಪ ಹಸಿ ಕೊಬ್ಬರಿ, ಹಸಿ ಮೆಣ್ಸಿಕಾಯಿ ಇದು ರುಬ್ಬಿ ಹಾಕ್ತೀನಿ. ಇನ್ಯಾವುದು ರುಬ್ಬಲ್ಲ ಇದ್ರಾಗ. ಹಸಿಮೆಣ್ಸಿನ್ಕಾಯಿ, ಹಸಿ ಕೊಬ್ಬರಿ ರುಬ್ಬಿ ಹಾಕ್ತೀನಿ. ಸರಿ. ಇಷ್ಟು ರುಬ್ಬಿ ಸಾರಿಗೆ ಹಾಕ್ತೀನಿ. ಇಲ್ಲ ಅವೇನು ಮುಚ್ಕೊಂತ ಅದು ಕೂಡ ಬಿಸಿಲಿದೆ. ಅದೇ ಹೌದಾ? ಇದು ತಣ್ಣಗಾಗ್ಬೇಕಂಡ್ರಿ, ಇನ್ನೂ ಚೆನ್ನಾಗಿ. ತಣ್ಣಗಾದ್ರೆ ನನ್ನ ಕೈಯಾಗೆ ಎಲ್ಲ ಅರ್ಸ್ಕೊಂಡು ಕೈಯಾಗಿ ಚಿಕ್ಕಂಬಿಡುತ್ತೆ. ಈಗ ಅವಸರ ಆಗಿತ್ತು ನನಗೆ. ಅವನಿಗೆ ಹಸಿವಾಗಿತ್ತಂತೆ. ಹಾಂ, ಮೆಣಸಿನ್ಕಾಯಿ, ಬೆಂದದ್ದು ಟೊಮೊಟ, ಹಸಿಮೆಣ್ಸಿಕಾಯಿ, ಹಸಿ ಕೊಬ್ಬರಿ ರುಬ್ಬಕ್ಕೆ ಹಾಕಿದ್ದೀನ. ಇಲ್ಲಿ ನೋಡಿ, ಇದನ್ನ ಕೈಯಾಗಿ ಇಚ್ಚಿದ್ದೀನಿ ನೋಡಿ. ಇದನ್ನ ಕೈಯಾಗಿ ಇಚ್ಚಿದ್ದೀನಿ. ಬರೇ ಬದನೆಕಾಯಿ, ಟೊಮೊಟೊ ಹಣ್ಣು, ಸ್ವಲ್ಪ ರಸ ಇಚ್ಚಿದ್ದೀನಿ. ಇದು ನೋಡ್ರಿ, ಇಲ್ಲ ಅವರೆಕಾಳು. ಇಷ್ಟೆಲ್ಲ ಯಾಕೆ ರೆಡಿ ಅಂತೀರ? ಇದೆಲ್ಲ ಒಂದಕ್ಕೆ ಹಾಕ್ತೀನಿ. ಮತ್ತೆ ಕೈಯಾಗಿ ಇಚ್ಚಿಗದ, ಕೈಯಾಗಿ ಇಚ್ಚಿಗೆ ಮಾಡಿದರೆ ರುಚಿ ಕಂಡ್ರಮ್ಮ. ಅದಕ್ಕೋಸ್ಕರ ನೀವು ಇಷ್ಟೆಲ್ಲ ಮಾಡಲ್ಲ, ನಾನು ಮಾಡ್ತೀನಿ. ಇದನ್ನ ರುಬ್ಬಿ ಅದಕ್ಕೆ ಸುರಿತೀನಿ. ಈಗ ಕೊತ್ತಂಬರಿನ ಸಣ್ಣಕ್ಕೆ ಹೆಚ್ಚಿದ್ದೀನಿ, ಹಾಕ್ತೀನಿ. ಒಗ್ಗರಣೆ ಎಳೆ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಒಳಗಡೆ. ಇಲ್ಲಿ ಇಡ್ಲಿಗೆ ಹಾಕಿದ್ದೆ. ಅಮ್ಮ ಬಂದಿದ್ದಾರಲ್ಲ, ಅಮ್ಮ ಹೊರಟ್ರು ಇವತ್ತು. ಒಂದೇ ದಿನ ಉಳ್ಕೊಂಡಿದ್ದಮ್ಮ. ಸೊ ಇವಾಗ ನೀವು ಎಲ್ಲ ಹೇಳ್ತೀರಾ ವೀಡಿಯೋಸ್ ಜಾಸ್ತಿ ಹಾಕಿಲ್ಲ ಅಂತ ಕೇಳ್ಬೋದು. ಬಟ್ ಒಂದೇ ದಿನ ಉಳ್ಕೊಂಡಿದ್ದು, ಅದು ಮೊಮ್ಮಗನ ಬಲವಂತಕ್ಕೆ. ಅವನು ಬರಲೇಬೇಕು ಅಂತ ಹಠ ಮಾಡಿದ್ದಕ್ಕೆ ಒಂದು ದಿನಕ್ಕೆ ಬಂದು ಸ್ವಲ್ಪ ಗಿಡಗಳನ್ನು ಹಾಕ್ಕೊಟ್ರು. ಮತ್ತು ಆರಾಮಾಗಿರೋಕ್ಕಾಗಲೇ ಇಲ್ಲ. ನಾನು ಅದೇ ಹೇಳೋದು, ಎಲ್ಲ ಮುಗಿದ್ಮೇಲೆ ಹೇಳ್ತೀನಿ. ನಾನೊಂದು ಫೋರ್ಸೇ ಮಾಡಲಿಲ್ಲ ಅಮ್ಮನಿಗೆ ಆರಾಮಾಗಿ ಬರಲಿ. ಎಲ್ಲ ನಮ್ಮದು ಪೂರ್ತಿ ಮುಗಿದ್ಮೇಲೆ ಬಂದರೆ ಅಮ್ಮ ಆರಾಮಾಗಿ 1 ವಾರ ಇರ್ತಾರೆ ಅಂತ. ನೋಡೋಣ, ಇನ್ನು ಟೈಮ್ ಇದೆ. ಇನ್ನು ಬಹುಶಃ ಇನ್ನೊಂದು ವಾರದಲ್ಲಿ ಕಂಪ್ಲೀಟ್ ನಮ್ಮ ಮನೆ ಸೆಟಪ್ ಆಗುತ್ತೆ. ಕರ್ಟನ್ಸ್ ಬಂತು, ಇನ್ನು ಕುಷನ್ಸ್ ಬಂದರೆ
ನಮಗೂ ಲಿವಿಂಗ್ ಏರಿಯಾದಲ್ಲಿ ಕುತ್ಕೊಳ್ಳೋಕೆ ಒಂದು ಜಾಗ ಅಂತ ಆಗುತ್ತೆ. ಇಡ್ಲಿಗೆ ಹಾಕೋದು ತೋರಿಸ್ತೀನಿ ಅಂದೆ, ಬಟ್ ನೆನ್ನೆನೂ ನಾವು ಗಡಿ ಬಿಡಿ ಏನೂ ತೋರಿಸ್ಲಿಲ್ಲ, ಸಾರಿ. ಇಡ್ಲಿ, ಸಾಂಬಾರು, ಚಟ್ನಿ ಎಲ್ಲ ರೆಡಿ ಇದೆ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ಅಮ್ಮಂಗೆ ನಾನು ಮಾಡಿದ ಇಡ್ಲಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಇಡ್ಲಿಗೆ ಹಾಕ್ತೀನಿ. ಅವ್ರು ಬಂದ ತಕ್ಷಣ ಒಂದು ಬಿಸಿಬೇಳೆ ಬಾತು ಇಲ್ಲಾಂದರೆ ಇಡ್ಲಿ, ಈ ಥರನೇ ಮಾಡೋದು ಜಾಸ್ತಿ ನಾನು. ಹಾಗೆ ಈ ಸಲದ ಬೆಂಗಳೂರು ಈವೆಂಟ್ ಮಿಸ್ ಮಾಡಬೇಡ್ರಿ. 9ನೇ ತಾರೀಕು ಆಗಸ್ಟ್ ಭಾನುವಾರ ಬೆಂಗಳೂರಿನ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣ, ಬೆಳಗ್ಗೆ 9ರಿಂದ ರಾತ್ರಿ 9ರವರೆಗೂ ನಾವು ನಿಮಗೆ ಅಲ್ಲೇ ಸಿಗ್ತೀವಿ. ಮಿಸ್ ಮಾಡದೆ ಬನ್ನಿ. ಅಷ್ಟಲ್ಲದೆ ನನ್ನ ಬೆಳಗಿನ ರುಟೀನ್, ನೆಕ್ಸ್ಟ್ ಡೇ ಮಾರ್ನಿಂಗ್ ಅಮ್ಮ ಇನ್ನೂ ಅಮ್ಮ ಮಲಗಿದ್ರು. ನಂದು ಹೆಚ್ಚು ಕಡಿಮೆ 4:15, 4:45 ಆ ಟೈಮಲ್ಲಿ ನಾನು ಎದ್ದುಬಿಡ್ತೀನಿ. ಪ್ರತಿದಿನ ಎಚ್ಚರ ಆಗೋದಂತೂ 4:15ಗೆ ಎಚ್ಚರ ಆಗುತ್ತೆ. ಬೆಡ್ಡಿಂದ ಎದ್ದೇಳೋಷ್ಟ್ರಲ್ಲಿ 4:45 ಅನ್ಕೋಬೋದು. ಎದ್ದು ಸೀದಾ ಸ್ನಾನಕ್ಕೆ ಹೋಗ್ತೀನಿ. ಸ್ನಾನ ಮುಗಿಸ್ಕೊಂಡು ಬಂದ ತಕ್ಷಣ ರಂಗೋಲಿ ಹಾಕೋದು. ಇವತ್ತು ಸ್ನಾನ ಮುಗಿಸ್ಕೊಂಡು ಬಂದು ಬಾಗಿಲೆಲ್ಲ ತೆಗಿಯೋಷ್ಟರಲ್ಲಿ ಅಗ್ನಿಹೋತ್ರದ ಟೈಮ್ ಆಗಿಬಿಡ್ತು. ಸರಿ ಬಿಡು, ಮೊದಲು ಅಗ್ನಿಹೋತ್ರ ಮುಗಿಸ್ಬಿಟ್ಟೆ ರಂಗೋಲಿ ಹಾಕಿ ಬರೋಣ ಅಂತ ಅಂದ್ಕೊಂಡು ಮೊದಲು ಅಗ್ನಿಹೋತ್ರ ಮಾಡ್ತಾಯಿದ್ದೀನಿ. ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ಅಗ್ನಿಹೋತ್ರಕ್ಕೆ, ಯಾಕಂದರೆ ಅದು ಟೈಮಿಗೆ ಸರಿಯಾಗಿ ಆಗಬೇಕಲ್ಲ. ಸೂರ್ಯೋದಯ, ಸೂರ್ಯಾಸ್ತ ಎರಡು ಟೈಮಲ್ಲಿ ನೀವು ಅದನ್ನು 5 ನಿಮಿಷ ಟೈಮ್ ಕೊಟ್ಟರೆ ನಿಜವಾಗ್ಲೂ ಅದರ ಫಲ ಏನಿದೆಯಲ್ಲ ಅದನ್ನು ಮಾಡಿದವ್ರಿಗೆ ಗೊತ್ತು. ಅಷ್ಟು ಒಳ್ಳೆಯದಾಗತ್ತೆ ನಿಮ್ಮ ಮನೆಗೆ, ಮನಸ್ಸಿಗೆ, ಆರೋಗ್ಯಕ್ಕೆ, ಎಲ್ಲ ರೀತಿಯಲ್ಲೂ ನಿಮ್ಗದು ಒಳ್ಳೆಯದಾಗ್ತಾ ಬರುತ್ತೆ. ದಯವಿಟ್ಟು ಯಾರಾದರೂ ಮಾಡದೇ ಇದ್ದವರಿದ್ದರೆ ಅಗ್ನಿಹೋತ್ರ ಇವತ್ತೇ ಶುರು ಮಾಡ್ಕೊಳ್ಳಿ, ಹೆಚ್ಚು ಖರ್ಚಿಲ್ಲ. ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನಮಃ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ದೇವರ ಮನೆಗೆ ಹೋಗಿ ಮೊದಲು ಹಣೆಗೆ ವಿಭೂತಿ, ಅರಿಶಿನ, ಕುಂಕುಮ ಹಚ್ಕೊಂಡು ಮುಂದಿನ ಕೆಲಸ. ಫಸ್ಟ್ ಇದನ್ನು ಹಚ್ಕೊಂಡೇ ಅಗ್ನಿಹೋತ್ರ ಕೂತ್ಕೋಬೇಕಿತ್ತು. ಹೇಳಿದ್ನಲ್ಲ, ಬೆಲ್ ಆದ ತಕ್ಷಣ, ಅಗ್ನಿಹೋತ್ರ ಟೈಮ್ ಆದ ತಕ್ಷಣ ಮೊದಲು ಪ್ರಿಫರೆನ್ಸ್ ಅಗ್ನಿಹೋತ್ರಕ್ಕೆ. ಯಾಕಂದರೆ ಆ ಟೈಮ್ ಮೀರಿದ ಮೇಲೆ ನಾವು ಮಾಡಿದ್ರು ಒಂದೇ, ಬಿಟ್ಟರು ಒಂದೇ. ಅದಕ್ಕೋಸ್ಕರ ಸ್ನಾನ ಮಾಡ್ಕೊಂಡು ಬಂದೋಳೆ. ಅದರಲ್ಲಿ ಏನು ಗೊತ್ತಾ, ನನ್ನ ಟೈಮೆಲ್ಲ ಕರೆಕ್ಟಾಗೇ ಇದೆ. ವಿಡಿಯೋ ಮಾಡಬೇಕು ಅಂತಂದಾಗ ಎಕ್ಸ್ಟ್ರಾ ಒಂದು ಅರ್ಧ ಗಂಟೆ ಹೋಗಿಬಿಡುತ್ತೆ ನಮಗೆ. ಕ್ಯಾಮ್ರಾ ಸೆಟ್ ಮಾಡು, ಅಲ್ಲಿಡು, ಇಲ್ಲಿಡು ಅಂತ. ಯಾವುದೇ ಸಮಯದಲ್ಲೂ ಹೆಲ್ಪರ್ ಇರಲ್ಲ, ನಾನೇ ಇಟ್ಕೊಂಡು ಟ್ರೈಪಾಡ್ ಇಟ್ಕೊಂಡು ಮಾಡಬೇಕಲ್ವ. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಅದಕ್ಕೆ ಹೋಗಿಬಿಡುತ್ತೆ. ಹಾಗಾಗಿ ಇವಾಗ ಅಗ್ನಿಹೋತ್ರ ಮುಗಿಸಿದ ಮೇಲೆ ನಾನು ವಿಭೂತಿ, ಅರಿಶಿನ, ಕುಂಕುಮ ಹಚ್ಕೊಂಡು ಈಗ ಹೊರಗಡೆ ಹೋಗ್ತೀನಿ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಕೊಳ್ಳೋಣ. ನನ್ನ ಕೈಯಲ್ಲಿರೋದು ರಂಗೋಲಿ ಬಟ್ಲು. ಇದು ಅಜ್ಜಿಯಾರ ಮನೇಲಿ ತೊಗೊಂಡಿದ್ದು. ನಮ್ಮ ಮನೆಯಲ್ಲಿರೋ ಸುಮಾರು ವಸ್ತುಗಳು, ಕಂಚಿನ ವಸ್ತುಗಳಾಗಲಿ, ಕಟ್ಟಿಗೆಯ ವಸ್ತುಗಳಾಗಲಿ, ಹೆಚ್ಚು ನಾನು ತೊಗೊಂಡಿರೋದು ಅಜ್ಜಿಯಾರ ಮನೆಯಲ್ಲಿಂದ. ನಿಮಗೆ ಅವರ ಔಟ್ಲೆಟ್ ಅಂದರೆ ಅವರ ಅಂಗಡಿ ಇದೆ, ದಯವಿಟ್ಟು ಹೋಗಿ ಅಲ್ಲಿ ಹೋಗಿ ಭೇಟಿ ಮಾಡಿದ್ರೆ ನಿಮಗೆ ಒಂದಲ್ಲ ಎರಡಲ್ಲ, ಒಂದು ಮನೆಗೆ ಏನು ಬೇಕೋ ಕಂಪ್ಲೀಟ್ ಎಲ್ಲ ನಿಮಗೆ ಅಲ್ಲಿ ಸಿಗುತ್ತೆ. ತುಳಸಿಗಂತೂ ಇತ್ತೀಚೆಗೆ, ಅಂದರೆ ಮುಂಚೆ ನಾ ಹಳೆ ಮನೇಲಿದ್ದಾಗ ಬೆಳಗ್ಗೆ ರಂಗೋಲಿ ಹಾಕಿಬಿಟ್ಟು ಹೋಗಿ ಆಮೇಲೆ ಸ್ನಾನ ಮಾಡ್ತಾಯಿದ್ದೆ. ಇವಾಗಿಲ್ಲ, ಎಲ್ಲ ಅನುಕೂಲಗಳಿರೋದ್ರಿಂದ ಸ್ನಾನ ಮುಗಿಸ್ಕೊಂಡೇ ಆಚೆ ಬರ್ತೀನಿ. ಸ್ನಾನ ಆದಮೇಲೆ ತುಳಸಿಗೆ ರಂಗೋಲಿ, ಮನೆ ಬಾಗಿಲಿಗೆ, ಹೊಸ್ತಿಲಿಗೆ ಎಲ್ಲ ಪೂಜೆ ಎಲ್ಲ ಸರಿ ಆಗ್ತಾಯಿದೆ. ಮನಸ್ಸಿಗೂ ಒಂದು ಸಮಾಧಾನ. ಅಗ್ನಿಹೋತ್ರ ಕೂಡ ಒಂದು ಸ್ನಾನ ಮಾಡಿನೇ ಮಾಡ್ತಾಯಿದ್ದೀನಿ. ಹಾಗಂತ ಸ್ನಾನ ಮಾಡಿನೇ ಮಾಡಬೇಕಾ ಅಂದರೆ ಏನಿಲ್ಲ. ಪ್ರತಿದಿನ ಸ್ನಾನ ಮಾಡಿ ಅಗ್ನಿಹೋತ್ರ ಮಾಡಬೇಕಂತ ರೂಲ್ಸ್ ಇಲ್ಲ. ನೀವು ಜಸ್ಟ್ ಕೈಕಾಲು ಮುಖ ತೊಳ್ಕೊಂಡು ಕೂತ್ಕೊಂಡು ಅಗ್ನಿಹೋತ್ರನ ಮಾಡ್ಬೋದು.
ಗಿಡಗಳನ್ನೆಲ್ಲ ಹಾಕಿದ್ದೀವಿ. ಇದೆಲ್ಲ ದೊಡ್ಡದಾಗಿ ಬೆಳೆದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಹಸಿರು ನೋಡಿ, ಆ ಕೆಂಪು ಕಲ್ಲಿಗೂ ಹಸಿರು ಗಿಡಗಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಮನಸ್ಸಿಗೆ ಭಾಳ ಖುಷಿ ಕೊಡುತ್ತೆ ಈ ಹಸಿರು. ಎಷ್ಟು ದಿನ ಆದ್ರೂ ಆ ಹೊರಗಡೆ ಪಾತಿಗಳಲ್ಲೆಲ್ಲ ಕಸನೇ ಇತ್ತು. ಕಸ ಅಂದರೆ ಪ್ಲೈವುಡ್ಸು, ಕಬ್ಬಿಣದ ಸಾಮಾನುಗಳು ಅದೆಲ್ಲ ಇತ್ತು. ಫೈನಲಿ ಒಂದೊಂದೇ ತೆಗೆಸ್ತಾ ಈಗ ಕ್ಲೈಮ್ಯಾಕ್ಸಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಮುಗೀತು. ನಮ್ಮ ಮನೆಯಲ್ಲಿ ಏನು ಸಾರ್ಟ್ ಔಟ್ ಮಾಡಬೇಕಿತ್ತು ನಾವು ಎಲ್ಲ ಮುಗೀತು. ಇನ್ನೇನು ನಮಗೆ ಕುಷನ್ ಬಂದರೆ ಮುಗೀತಲ್ಲ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಇತ್ಲ ಕಡೆ ಯುಟಿಲಿಟಿಯಲ್ಲಿ ಇಲಿ ಕಾಟ. ಅಂದರೆ ಎಲ್ಲಿಂದನಾದರೂ ಬರ್ತಾಯಿದೆ ಇಲ್ಲಿ. ನಾವು ಆ ಥರ ಸಣ್ಣ ಮೆಶ್ ಹಾಕಿ ಕ್ಲೋಸ್ ಮಾಡಿಸ್ಲಿಲ್ಲ. ಸೇಫ್ಟಿಗೆ ಏನು ಬೇಕೋ ಕಬ್ಬಿಣದ ಎಲ್ಲ ಮಾಡಿಸಿದ್ವಿ. ಈಗ ಮೆಶ್ ಹಾಕ್ಸ್ಬೇಕಾ ಅನ್ನೋದೊಂದು ಪ್ರಶ್ನೆ ಬಂದಿದೆ. ಸಾರ್ಟ್ ಔಟ್ ಮಾಡ್ತೀವಿ. ಎಲ್ಲ ಅಂದರೆ ಒಂದು ಮನೆಗೆ ಹೋಗಿ ವಾಸ ಮಾಡೋ ತನಕ ನಮಗೆ ಬೇಕು ಬೇಡಗಳು ಗೊತ್ತಾಗಲ್ಲ. ಹಾಗೆ ಆಗಿದ್ದು. ಸೊ ಬೇಗ ರಂಗೋಲಿನ ಹಾಕ್ಕೊಂಡು ಹೊಸ್ತಲು ಪೂಜೆ ಮಾಡಿಕೊಂಡು ಒಳಗೆ ಹೋಗ್ತೀನಿ. ಪೂಜೆ ಅಂದರೆ ಏನಿಲ್ಲ, ಅರ್ಶಿನ ಹಚ್ಚಿ ರಂಗೋಲಿ ಹಾಕ್ತೀನಿ. ಆನಂತರ ದೇವ್ರ ಪೂಜೆ ಮಾಡ್ತಾ ಬರುವಾಗ ಎಲ್ಲ ಪ್ರೋಕ್ಷಣೆ ಸ್ವಲ್ಪ ನೀರು, ಹೂವು, ಗಂಧ, ಅಕ್ಷತೆ, ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋದು. ಅದು ಫೈನಲ್ ಪೂಜೆ. ಬೆಳಗ್ಗೆ ಒಂದು ಎಳೆ ಬಿಸಿಲು, ಇನ್ನು ಸೂರ್ಯ ಹುಟ್ತಾ ಇರ್ತಾನೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ವಾತಾವರಣ. ಆ ಪಕ್ಷಿ ಸದ್ದು. ನಾನಿಲ್ಲಿ ಇವತ್ತು ಪಕ್ಷಿ ಸದ್ದನ್ನ ಹಾಕಿಲ್ಲ. ಏನಕ್ಕೆ ಅಂದರೆ ಮಕ್ಕಳೆಲ್ಲ ಎದ್ಬಿಟ್ಟಿದ್ರು, ಮಾತಾಡ್ತಾ ಇದ್ರು ಒಳಗಡೆ. ಅವ್ರವ್ರ ಕೆಲಸ, ಅವ್ರವ್ರ ಬ್ಯುಸಿ, ಅವ್ರವ್ರ ಬುಕ್ಸ್ ಜೋಡಿಸ್ಕೊಳೋದು, ಅದು ಇದು ಅಂದ್ಕೊಂಡು. ಆ ಗಲಾಟೆ ಒಳಗೆ ನಾನು ಇಲ್ಲಿ ಕಮೆಂಟ್ರಿ ಕೊಡ್ತಾಯಿದ್ದೀನಿ. ಬೇಗ ಎದ್ದೇಳ್ರಿ, ಅದು ಮಾಡಿರಿ, ಇದು ಮಾಡ್ಕೊಳ್ರಿ, ಜೋಡಿಸ್ಕೊಳ್ರಿ, ಬರ್ಕೊಳ್ರಿ, ಟೆಸ್ಟ್ ಇದೆ ಓದ್ಕೊಳ್ರಿ, ಈ ಥರ ಒಂದು ನನ್ನ ನಡೀತಾ ಇರುತ್ತೆ. ಅಂಥ ಸಮಯದಲ್ಲಿ ನಾನು ವಾಯ್ಸ್ ಓವರ್ ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ಬರೀ ಗಲಾಟೆ ಕೇಳಿಸ್ತಾ ಇರುತ್ತೆ ಅಂತ. ಅಮ್ಮ ಇಲ್ಲಿಗೆ ಬಂದರೆ ಮಾತ್ರ ಪಾಪ 7:30 ಹಂಗೆ ಎದ್ದೇಳ್ತಾರೆ. ಅಲ್ಲಿದ್ದರೆ ಅವ್ರು ನನಗೆ ಕಾಲ್ ಮಾಡ್ತಾರೆ ಒಂದೊಂದು ಸಲ. 7 ಗಂಟೆಗೆಲ್ಲ ಫೋನ್ ಮಾಡಿ ನಾನು ಸ್ನಾನ ಪೂಜೆ ಎಲ್ಲ ಮುಗಿದು ಕಾಫಿ ಕುಡಿತಾ ಇದ್ದೀನಿ, ಈಗ ವಾಕ್ ಹೋಗ್ತೀನಿ ಅಂತಲೇ ಫೋನ್ ಮಾಡ್ತಾರೆ. ಅಂದರೆ 7 ಗಂಟೆಗೆಲ್ಲ ಎಲ್ಲ ಮುಗಿಸ್ಬಿಟ್ಟು ಸ್ನಾನ ಪೂಜೆ ಎಲ್ಲ ಹೊರಗಡೆ ಕ್ಲೀನ್ ಮಾಡೋದೆಲ್ಲ ಮುಗಿಸ್ಕೊಂಡು ಕಾಫಿ ಕುಡಿದು ವಾಕಿಂಗ್ ಹೊರಟಿರ್ತಾರೆ. ಸೊ ಪ್ರತಿದಿನ ಒಬ್ಬರೇ ಆದ್ರೂ ಎಲ್ಲ ಮಾಡ್ಕೋತಿರ್ತಾರಲ್ವ. ಹಾಗಾಗಿ ಅವ್ರು ಇಲ್ಲಿಗೆ ಬಂದಾಗ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಎಬ್ಸಕ್ಕೆ ಹೋಗಲ್ಲ. ಹಾಗೆ ನಾನು ಅಡುಗೆಗೂ ಬಿಡಲ್ಲ. ಈಗೇನಾಗುತ್ತೆ, ಕೆಲವೊಂದು ಸಲ ಯೂಟ್ಯೂಬ್ಗೋಸ್ಕರ ಕೆಲವೊಂದು ರೆಸಿಪಿನ ಮಾಡಬೇಕಾಗತ್ತೆ. ಹಳೆಯ ರೆಸಿಪಿಗಳು ನಾನೇನು ಮಾಡಲ್ವಲ್ಲ, ಅದನ್ನೆಲ್ಲ ಅಮ್ಮನ ಹತ್ರ, ಅಮ್ಮ ನೀನೇ ಬಂದುಬಿಡು, ಮುದ್ದೆಗೆ ಸಾರು ಅದೆಲ್ಲ ನೀನೇ ಮಾಡಿಬಿಡು ಅಂಥೇಳಿ ಕೆಲವೊಂದು ಸಲ ಅಂಥದಕ್ಕೆ ಬಿಡ್ತೀನಿ ಹೊರತು ಹೆಚ್ಚಾಗಿ ತಿಂಡಿಗಳನ್ನು ನಾನೇ ಮಾಡೋದು. ಇನ್ನು ಹೆಚ್ಚಿಗೆ ನಾನು ಮಾತಾಡಲ್ಲ. ಪಕ್ಷಿ ಸದ್ದನ್ನು ನೀವೇ ಕೇಳಿಸ್ಕೊಳ್ತಾ ಇರಿ. ನಾವು ಪೂಜೆಗೆ ಹೂ ಕಿತ್ಕೊಂಬರ್ಬೇಕಿತ್ತು. ಸೊ ನಾನು ಹೊರಟೆ. ಇವತ್ತು ಅಂದರೆ ಲಿಟ್ರಲಿ ಸೋಮವಾರ. ಇವತ್ತು ಬೆಳಗ್ಗೆ ಹೂ ಕಿತ್ಕೊಂಬರುವಾಗ ನೋಡ್ತಾ ಇದ್ದೀನಿ, ಸೂಜಿ ಮಲ್ಲಿಗೆ ಗಿಡ ಫುಲ್ ಹೂ ಬಿಟ್ಬಿಟ್ಟಿದೆ. ಘಮ್ ಅಂತ ಆಯಿತು. ಎಷ್ಟು ಸಂತೋಷ ಆಗ್ಬಿಡ್ತು ನನಗೆ. ಅಯ್ಯೋ, ಅಮ್ಮ ಬಂದಾಗಾದರೂ ಬಿಟ್ಟಿಲ್ವಲ್ಲ, ನೋಡ್ತಿದ್ರು ಅಂತ ಅನಿಸ್ತು. ಅಲ್ಲಿ ಕೆಂಪು ಕಾಣಿಸ್ತಾ ಇರೋದೆಲ್ಲ ದಾಸವಾಳದ ಹೂವು. ಒಳಗಡೆ ಕೆಲಸ, ಕಾಫಿ ಡಿಕಾಕ್ಷನ್ ಹಾಕಬೇಕಿತ್ತು. ಅಮ್ಮ ಇದ್ದಷ್ಟಲ್ಲ. ಅಮ್ಮ ಬಂದಾಗ ಮಾತ್ರ ನಮ್ಮ ಮನೇಲಿ ಡಿಕಾಕ್ಷನ್ ಮಾಡೋದು. ಇಲ್ಲಾಂದರೆ ಕಾಫಿನೇ ಯಾರೂ ಕುಡಿಯೋಲ್ಲ. ಎಲ್ಲರೂ ಟೀ ಅಂತಿರ್ತಾರೆ.
ಸೊ ಇಲ್ಲಿ ಕರ್ಕೆ ಪತ್ರೆ, ತುಳಸಿ ಪತ್ರೆ, ಹಾಗೆ ಬಳ್ಳಿ ಅಂದರೆ ಪನ್ನೀರ್ ರೋಸ್ ಬಿಡ್ತಾ ಇದೆ ಇವಾಗ ಸಿಕ್ಕಾಪಟ್ಟೆ. ಅದೊಂದು 5-6 ಸಿಕ್ಕತ್ತೆ. ಆ ರೋಸು ಎಲ್ಲ ಸಣ್ಣ ಸಣ್ಣ ಹೂವನ್ನೆಲ್ಲ ಫಸ್ಟ್ ಬುಟ್ಟಿಗೆ ಹಾಕ್ಕೊಂಡು ಆನಂತರ ದೊಡ್ಡ ದೊಡ್ಡ ದಾಸವಾಳದ ಹೂವು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕೀಳ್ತೀನಿ. ಬಾಕಿದು ಗಿಡದಲ್ಲೇ ಇರುತ್ತೆ. ಕೆಲವೊಂದು ಸಲ ಅಮ್ಮ ಬಂದಾಗ ಎಲ್ಲ ಕಿತ್ತು ಒಣಗಿಸಿ ಇಟ್ಕೊಂಡು ತೊಗೊಂಡು ಹೋಗ್ತಾರೆ. ಏನೇನೋ ಹೇಳ್ತಾಯಿದ್ರು, ಅಮ್ಮ ಅದನ್ನು ಮಾಡ್ತೀನಿ, ಇದನ್ನು ಮಾಡ್ಕೋತೀನಿ ಅಂತ. ಏನಾದರೂ ಮಾಡ್ಕೊಳ್ಳಿ, ನಾನು ಇಲ್ಲಿ ಗಿಡದಲ್ಲೇ ಬಿಡ್ತೀವಲ್ಲ, ಅದಕ್ಕಿಂತ ನೀವು ಬಳಸ್ಕೊಳ್ತೀಯಲ್ಲ ಅಮ್ಮ ವಾಸಿ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ಹಾಗೆ ಗಿಡಗಳೆಲ್ಲ ಚೆನ್ನಾಗಿ ಬರ್ತಾಯಿದೆ. ಮನೆ ಮುಂದಕ್ಕೂ ಹಾಕಿರೋದ್ರಿಂದ ಈಗ ಹಸಿರು ನೋಡೋಕ್ಕೆ ಗಾರ್ಡನ್ಗೆ ಹೋಗಬೇಕಂತ ಏನಿಲ್ಲ. ತುಂಬ ಸಂತೋಷ ಆಗುತ್ತೆ. ಯಾವಾಗಲೂ ಅಷ್ಟೇ, ನಮಗೆ ಬೆಳಗಿನ ಜಾವ ಎದ್ದಾಗ ಸಿಗೋವಂಥ ಆನಂದ ನೀವು ಲೇಟಾಗಿ ಎದ್ದು ಗಡಿಬಿಡಿಯಲ್ಲಿ ಮಕ್ಕಳಿಗೆ ಏನೋ ಒಂದು ತಿನ್ನಿಸಿ ಕಳಿಸೋದ್ರಲ್ಲಿ ಸಿಕ್ಕಲ್ಲ. ನಾನು ಯಾವಾಗಲೂ ಇದನ್ನು ಹೇಳ್ತಾ ಇರ್ತೀನಿ. ಮೊನ್ನೆ ವಿಶಾಲ ಅವರ ಬಾಯಲ್ಲಿ ಇದನ್ನು ಕೇಳಿದಾಗ ತುಂಬ ಸಂತೋಷ ಆಯಿತು. ಅದು ನಿಜ. ನಾವು 8 ಗಂಟೆಗೆ ಎದ್ದು 5 ನಿಮಿಷಕ್ಕೆ 10 ನಿಮಿಷಕ್ಕೆ ಮಕ್ಕಳಿಗೆಲ್ಲ ಮಾಡಿ ಕಳಿಸ್ಬಿಡ್ತೀವಿ ಅಂತ ಮಾಡ್ತಿರಲ್ಲ, ನಿಮಗೂ ತೃಪ್ತಿ ಇರಲ್ಲ, ನಿಮ್ಮ ಮಕ್ಕಳಿಗೂ ತೃಪ್ತಿ ಇರಲ್ಲ. ಎಷ್ಟು ಸಮಯ ಕೊಟ್ಟಂಗಾಗತ್ತೆ ಮಕ್ಕಳಿಗೆ ಅನಿಸ್ಬೇಕು, ನನ್ನ ತಾಯಿ ನನಗೋಸ್ಕರ ಎಷ್ಟು ತ್ಯಾಗ ಮಾಡ್ತಾಯಿದ್ದಾರೆ, ನನಗೋಸ್ಕರ ಎದ್ದು ಇಷ್ಟೆಲ್ಲ ಮಾಡಿಕೊಡ್ತಾ ಇದ್ದಾರೆ ಅಂತ ಆ ಒಂದು ಭಾವನೆ ಅವ್ರಿಗೂ ಬರಬೇಕು. ಹೂವೆಲ್ಲ ಕಿತ್ಕೊಂಬಂದು ಈಗ ದೇವ್ರ ಮನೆಯನ್ನು ಸ್ವಚ್ಛ ಮಾಡ್ಕೋಬೇಕು. ಎಲ್ಲ ಗುಡಿಸಿ ಅಂದರೆ ಬಟ್ಟೆ ಎಲ್ಲ ಹಿಂಗೆ ಅಂದ್ಕೊಂಡು ಆನಂತರ ಒರೆಸ್ತೀನಿ. ದೇವ್ರ ಮನೆಗಂತ ಒಂದು ಕೋಲನ್ನ ತಂದು ಇಟ್ಬಿಟ್ಟಿದ್ದೀವಿ. ಈಗ ದೊಡ್ಡದಾಯ್ತಲ್ಲ, ಮುಂಚೆ ಎಲ್ಲ ಬಗ್ಗಿ ಒರೆಸ್ಕೊಳ್ತಾ ಇದೆ. ಒಂದು 5 ಅಡಿ ಇತ್ತು. ಈಗ ದೊಡ್ಡದು ಅನಿಸುತ್ತೆ. ಈಗ ಕೋಲಲ್ಲಿ ಒರೆಸ್ಕೊತೀನಿ. ಹಾಗೆ ಶುಕ್ರವಾರದಂದು, ಶನಿವಾರದಂದು ಅಂದರೆ ನಾನು ಹೊರಗಡೆ ವಾಕ್ ಮುಗಿಸ್ಕೊಂಬರುವಾಗ ಚೆನ್ನಾಗಿ ಕಾಣಿಸಿದ್ರೆ ಒಂದಷ್ಟು ಮಾವಿನ ಸೊಪ್ಪನ್ನ ಹಂಗೆ ಕುಯ್ಕೊಂಬಂದಿರ್ತೀನಿ. ಅವಾಗ ತಂದು ಹಂಗೆ ಸಿಕ್ಸೋದು. ಅದೆಲ್ಲ ಸ್ವಲ್ಪ ಬತ್ತಿದಂಗೆ ಆಗೈತೆ. ಅದೆಲ್ಲ ತೆಗೆದಿಟ್ಟು ಎಲ್ಲ ಮೂರ್ತಿಗಳು ಅಂದರೆ ವಿಗ್ರಹಗಳೇನಿದೆ ಆ ವಿಗ್ರಹಗಳನ್ನೆಲ್ಲ ನೀರಲ್ಲಿ ಅದ್ದಿ ಇಡ್ತೀನಿ. ತುಂಬ ಡೀಪಾಗಿ ಉಜ್ಜಿ ಎಲ್ಲ ತೊಳೆಯಲ್ಲ. ನೀರಲ್ಲಿ ತೊಳೆದ್ಬಿಟ್ಟು ಮತ್ತು ಅದೇ ತಟ್ಟೆ ಒಳಗಿಟ್ಟು ದೀಪ ಮುಟ್ಟಿಸಿ ಗಂಧ ಅಕ್ಷತೆ ಹಾಕೋದು, ಹೂವಿಡೋದು. ಪೂಜೆ ತುಂಬ ಸಿಂಪಲ್ ಆಗುತ್ತೆ ಪ್ರತಿದಿನ. ಶುಕ್ರವಾರ ಅಮಾವಾಸ್ಯೆ ಎಲ್ಲ ಇದ್ದಾಗ ವಿಗ್ರಹಗಳನ್ನೆಲ್ಲ ತಿಕ್ಕಿ ಡೀಪ್ ಕ್ಲೀನ್ ಮಾಡೋದು ಇರುತ್ತೆ. ಸೊ ನಂದು ಆಲ್ಮೋಸ್ಟ್ ಪೂಜೆ ಮುಗಿತಾ ಇದೆ. ಪೂಜೆ ಮುಗಿಸ್ಬಿಟ್ಟು ಈಗ ನಾನು ಬ್ರೇಕ್ಫಾಸ್ಟ್ಗೆ ಹೋಗಬೇಕು, ಅಂದರೆ ಮಾಡೋಕ್ಕೆ ಹೋಗಬೇಕು. ಟೈಮ್ ಬಹುಶಃ 6:45 ಇರ್ಬೋದು ಇವಾಗ. ಈ ರೀತಿ ವಿಡಿಯೋಗಳನ್ನು ತುಂಬ ಇಷ್ಟಪಡ್ತೀರಾ. ಹಾಗೆ ನನ್ನ ತಲೆಯಲ್ಲಿ ಸುಮಾರು ವಿಚಾರಗಳಿದೆ. ಎಷ್ಟೊಂದು ನಾನು ನಾಲೆಜ್ನ ಶೇರ್ ಮಾಡ್ಕೋಬೇಕು ಅನ್ನೋದು ಆಸೆ ಇದೆ. ನಾಳೆ ಅಥವಾ ನಾಡಿದ್ದು ವೀಡಿಯೋ ಹಾಕ್ತೀನಲ್ಲ, ಅವಾಗ ನಿಮ್ಮ ಜೊತೆ ಮಾತಾಡ್ತೀನಿ. ಸಿಕ್ಕಾಬಟ್ಟೆ ಇದೆಲ್ಲ ಹೇಳಬೇಕು, ನಿಮಗೂ ಗೊತ್ತಾಗಬೇಕು ಅನ್ನೋದಿದೆ. ನೋಡೋಣ, ಅದು ನೀವು ನೋಡಿದಾಗೆ ನಿಮ್ಗೆ ಗೊತ್ತಾಗಲಿ. ಹಾಗೆ ಈ ವಿಡಿಯೋಸ್ ಇಷ್ಟ ಆಗ್ತಾ ಇದೆಯಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಿಸ್ ಮಾಡಬೇಡಿ. ನೀವೆಲ್ಲರೂ ಇಷ್ಟು ಪ್ರೀತಿ ತೋರಿಸ್ತಾ ಇರೋದ್ರಿಂದನೇ ನಾವು ಕೂಡ ಪ್ರತಿಯೊಂದು ದಿನವೂ ಕಾತರದಿಂದ ನಾವು ಏನನ್ನು ಕೊಡಬೇಕು ನಿಮಗೆ ಅಂತ ಕಾಯ್ತಾ ಇರ್ತೀವಲ್ವ. ಥ್ಯಾಂಕ್ ಯು ಸೋ ಮಚ್.